ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲಿಂದ. ಹೇಗಿದ್ದೀರಾ ಎಲ್ಲರೂ? ಈಗ 10th ಮುಗಿದು ಹುಡುಗರು ಹೊರಗೆ ಬಂದಿದ್ದಾರೆ, ಅಂದರೆ ರಿಸಲ್ಟ್ಸ್ ಎಲ್ಲ ಬರೋ ಟೈಮು. ಆಮೇಲೆ ತುಂಬ ಮಕ್ಕಳು 10th ಆದಮೇಲೆ ಏನು ಓದಬೇಕು, ಯಾವ ಸ್ಟ್ರೀಮಿಗೆ ಸೇರಿಕೊಂಡ್ರೆ ನಾನು ಮುಂದೆ ಚೆನ್ನಾಗಿರೋ ಕೆಲಸಕ್ಕೆ ಸೇರೋಕ್ಕಾಗತ್ತೆ, ಹೀಗೆಲ್ಲ ಮಕ್ಕಳು ಯೋಚನೆ ಮಾಡ್ತಾಯಿದ್ದಾರೆ. ಆಮೇಲೆ ತಂದೆ ತಾಯಂದಿರು ಸಹ ನಮ್ಮ ಮಕ್ಕಳಿಗೆ ಯಾವ ಸ್ಟ್ರೀಮಲ್ಲಿ ಸೇರಿಸಿದ್ರೆ ಅವರು ಯಾವ ಕೆಲಸಕ್ಕೆಲ್ಲ ಹೋಗ್ಬೋದು, ಏನೆಲ್ಲ ಅನುಕೂಲಗಳು ನಮ್ಮ ಮಕ್ಕಳಿಗಿವೆ, ಹೀಗೆ ಎಲ್ಲರೂ ಯೋಚನೆ ಮಾಡ್ತಾಯಿದ್ದೀರಾ. ಈ ಒಂದು 10th ಆದಮೇಲೆ ಅಂದರೆ ನಾವು ಆರ್ಟ್ಸ್ಗೆ ಹೋಗೋದಾಗಲಿ ಇಲ್ಲ ಸೈನ್ಸ್ ಸ್ಟ್ರೀಮ್ಗೆ ಹೋಗೋದಾಗಲಿ, ಅದನ್ನು ಬಿಟ್ಟು ಬೇರೆ ಬೇರೆ IIT ಇರ್ಬೋದು, ಡಿಪ್ಲೊಮಾಗೂ ಇರ್ಬೋದು, ಹೀಗೆ ಹಲವಾರು ಬೇರೆ ಬೇರೆ ವಿಭಾಗಗಳು ಇದೆ. ಅದರಲ್ಲಿ ಯಾವುದು ಹೋಗೋದು, ಯಾವುದು ಚೂಸ್ ಮಾಡೋದು ಅಂತ ತುಂಬ ಜನಕ್ಕೆ ಗೊಂದಲದಲ್ಲಿದ್ದಾರೆ. ಸೊ ಅವರು ಮೊದಲು ಮಾಡಬೇಕಾಗಿರೋದು, ಮಕ್ಕಳಿಗೆ ಕೇಳಿ ನಿಮಗೆ ಯಾವುದು ಬೇಕು, ಅಂದರೆ ನಿಮಗೆ ಯಾವುದು ಹೋಗೋಕ್ಕೆ ಇಷ್ಟ ಅಂತ ಒಂದು ಸರಿ ನೀವು ಮಕ್ಕಳ ಜೊತೆನೂ ಸಹ ಮಾತಾಡಿದ್ಮೇಲೆ ಆಮೇಲೆ ನಿಮಗೆ ಅನುಕೂಲವಾಗುವ, ಅಂದರೆ ನಿಮಗೆ ಯಾವುದು ಸ್ಟ್ರೀಮ್ ಸೇರ್ಸೋಕ್ಕಾಗತ್ತೆ ಅದನ್ನು ನೋಡ್ಕೋಬೇಕಾಗತ್ತೆ. ಆಮೇಲೆ ಮಕ್ಕಳಿಗೂ ಸಹ ಹೇಳಿ ಯಾಕೆ ಇದನ್ನು ಆಯ್ಕೆ ಮಾಡ್ಕೋಬೇಕು, ಹೇಗಿರುತ್ತೆ ಮುಂದೆ, ಅದನ್ನು ನೀವು ಮಕ್ಕಳಿಗೆ ಹೇಳಿದ್ರೆ ಅರ್ಥ ಆಗುತ್ತೆ. ಮಕ್ಕಳಿಗೆ ನಾನು ಇದನ್ನು ಓದಬೇಕು ಅಂದ್ಕೊಂಡಿದ್ದೀನಿ, ನನಗೆ ಓದೋಕ್ಕೆ ಆಗ್ತಿಲ್ಲ, ನಮ್ಮ ಮನೇಲಿ ಬೇಡ ಅಂತಿದ್ದಾರೆ ಅನ್ನೋ ಒಂದು ಬೇಸರ ಸಹ ಇರುತ್ತೆ ಮಕ್ಕಳಿಗೆ. ಅದು ಯಾಕೆ ಅಂತ ನೀವು ಅವರಿಗೆ ಡೀಟೇಲ್ಡಾಗಿ ಹೇಳಬೇಕಾಗತ್ತೆ. ಈ ವಿಭಾಗವನ್ನು ಆರಿಸ್ಕೊಂಡ್ರೆ ಇದೆಲ್ಲ ಇರುತ್ತೆ, ಸಬ್ಜೆಕ್ಟ್ಸ್ ಇರುತ್ತೆ, ಇದನ್ನು ಓದಬೇಕಾಗತ್ತೆ, ಇಷ್ಟು ವರ್ಷ ನೀನು ಇದಕ್ಕೋಸ್ಕರ ಸೀಮಿತವಾಗಿ ಇಟ್ಟಿರಬೇಕಾಗತ್ತೆ, ಆಮೇಲೆ ಇಷ್ಟು ಖರ್ಚಾಗತ್ತೆ, ಎಲ್ಲ ಅವರಿಗೆ ಹೇಳಬೇಕು. ಅದು ಒಂದು. ಆಮೇಲೆ ಮುಖ್ಯವಾಗಿ ನಾವು ಇಲ್ಲಿ ನೋಡಬೇಕಾಗಿರೋದು, ಆ 10th ಆದಮೇಲೆ ಮಗುಗೆ, ಅಂದರೆ ಮಕ್ಕಳಿಗೆ, ಗಂಡು ಮಕ್ಕಳಿರ್ಬೋದು ಹೆಣ್ಮಕ್ಳಿಗಿರ್ಬೋದು, ಯಾವ ವಿಷಯದ ಬಗ್ಗೆ ಅವರಿಗೆ ಆಸಕ್ತಿ ಇದೆ ಮೊದಲು ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಅವರಿಗೆ ಯಾವುದು ಆಸಕ್ತಿ ಇದೆ ಅದನ್ನು ಸೇರಿಸಿದ್ರೆ ನಿಜವಾಗ್ಲೂ ಒಳ್ಳೆಯದು. ಯಾಕಂದರೆ ನಾವು ಯಾವುದೇ ಒಂದು ಕೆಲಸವನ್ನು ನಾವು ಚೂಸ್ ಮಾಡಿಕೊಂಡಾಗ, ಅಂದರೆ ನಮಗೆ ಒಂದು ಕೆಲಸಕ್ಕೆ ಹೋಗಬೇಕು ಅಂತ ಒಂದು ಇಷ್ಟ ಇರುತ್ತೆ, ನಾವು ಆ ಕೆಲಸಕ್ಕೆ ಹೋದಾಗ ಅಲ್ಲಿ ಏನೇ ಸಮಸ್ಯೆ ಬಂದರೂ ಸಹ ನಾವು ಕರೆಕ್ಟಾಗಿ ನಿಭಾಯಿಸ್ತೀವಿ. ಮಾನಸಿಕ ಶಕ್ತಿ, ಸದೃಢತೆ ಆ ಒಂದು ಸಮಸ್ಯೆಗಳನ್ನು ನಿಭಾಯಿಸೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಯಾಕೆ ಅಂದರೆ ನಾವು ಆ ಕೆಲಸವನ್ನು ಇಷ್ಟದಿಂದ ಸ್ವೀಕಾರ ಮಾಡಿರ್ತೀವಿ. ಸೊ ಮಕ್ಕಳಿಗೆ ಯಾವುದು ಇಷ್ಟ, ಅವರಿಗೆ ಕಷ್ಟ ಆದರೂ ಸಹ ಅದನ್ನು ಮಾಡುವ ಒಂದು ಮನೋಧೈರ್ಯ ಅವರಿಗಿರುತ್ತೆ. ಸೊ ಯಾವುದೇ ಒಂದು ಇಷ್ಟದ ಕೆಲಸವನ್ನು ಅವರು ಆಯ್ಕೆ ಮಾಡಿಕೊಂಡ್ರೆ ಅದು ಅವರ ಜೀವನಕ್ಕೆ ತುಂಬ ಸಹಕಾರಿ. ಯಾಕಂದರೆ ಈ ಘಟ್ಟ 10ನೇ ಕ್ಲಾಸ್ ಆದಮೇಲೆ ಜೀವನದಲ್ಲಿ ಅವ್ರದ್ದು ಒಂದು ಮುಖ್ಯವಾದ ಘಟ್ಟ, ಅವರ ಜೀವನದ ಒಂದು ಕರ್ತವ್ಯ, ಅಂದರೆ ಅವರು ಕೆಲಸ ಏನು ನಿಭಾಯಿಸಬೇಕು ಮುಂದೆ ಅನ್ನೋದರ ನಿರ್ಧಾರವನ್ನು ಇಲ್ಲಿ ನಾವು ನಿರ್ಧರಿಸುವ ಒಂದು ಘಟ್ಟ ಇದು. ಸೊ ಇದಕ್ಕೆ ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಅವರಿಗೆ ಇಷ್ಟವಾದ ಯಾವುದೇ ಒಂದು ಸ್ಟ್ರೀಮಲ್ಲಿ ಅವ್ರಿಗೆ ಕಳಿಸಿದ್ರೆ ಅವ್ರಿಗೆ ಏನೋ ಒಂದು ಖುಷಿ ಇರುತ್ತೆ ಒಂದು ಜೀವನದಲ್ಲಿ. ಹೌದು, ನಾನು ಅಂದ್ಕೊಂಡಿನ ಥರ ಓದ್ತಾ ಇದ್ದೀನಿ, ನಾನು ಏನಾದರೂ ಸಾಧಿಸಬೇಕು, ಈ ಥರ ಅವರಿಗೆ ಒಂದು ಮನೋಬಲ ಜಾಸ್ತಿ ಇರುತ್ತೆ ಹುಡುಗರಿಗೆ. ಸೊ ಮಕ್ಕಳಿಗೆ ಯಾವುದು ಇಷ್ಟನೋ ಅದಕ್ಕೆ ಸೇರಿಸೋಕ್ಕೆ ಮೊದಲ ಆದ್ಯತೆ ಕೊಡಿ. ಇದನ್ನು ಬಿಟ್ಟರೆ ನೆಕ್ಸ್ಟ್ ಏನು ಮುಖ್ಯವಾದ ಅಂಶ ಅಂದರೆ, ನಾವು ಯಾವುದೇ ಒಂದು ಕೆಲಸಕ್ಕೆ, ಅಂದರೆ ಇವಾಗ ಹುಡುಗರಿಗೆ 10th ಆದಮೇಲೆ ನೀವು PUC ಸೈನ್ಸ್ ಸೇರಿಸಿದ್ರು ಆಯಿತು, ಇಲ್ಲ ಆರ್ಟ್ಸ್, IIT ಇರ್ಬೋದು, ಡಿಪ್ಲೊಮೊ ಇರ್ಬೋದು, ಹೀಗೆ ಹಲವಾರು ಇದೆ. ನೀವು ಒಂದೇ ಅಂತಲ್ಲ, ತುಂಬ ಇದೆ. ಆಮೇಲೆ ಅದಕ್ಕೆ ತಕ್ಕ ಹಾಗೆ ಕೆಲಸಗಳು ಇದೆ. ನೀವು ಯಾವುದೇ ಕೆಲಸವನ್ನು ಆಯ್ಕೆ ಮಾಡಿಕೊಂಡಾಗ, ಅಂದರೆ ನಿಮಗೆ ಯಾವುದು ಪ್ರೊಫೆಷ್ನಲ್ ಆಗಿ ನೀವು ಆಯ್ಕೆ ಮಾಡ್ಕೋತಿರೋ ಅಲ್ಲಿ ಎಲ್ಲ ರಂಗದಲ್ಲಿಯೂ ಸಹ ಸಮಸ್ಯೆಗಳು ಬಂದೇ ಬರುತ್ತೆ. ಎಲ್ಲ ಒಂದು ಫೀಲ್ಡಲ್ಲೂ ಸಹ, ನಾವು ಕೆಲಸ ಮಾಡುವ ಫೀಲ್ಡ್ಸಲ್ಲಿ ನಮಗೆ ಸಮಸ್ಯೆಗಳು ಎದುರಾಗುತ್ತೆ. ಯಾವುದೇ ಒಂದು ಕೆಲಸ ಹೇಗೆ ಅಂದರೆ ಆರಾಮಾಗಿರುತ್ತೆ, ತಿಂಗಳಾದಮೇಲೆ ಸಂಬಳ ಬರುತ್ತೆ, ನಮಗೇನು ಸ್ಟ್ರೆಸ್ ಇರಲ್ಲ, ಆ್ಯಂಗ್ಸೈಟಿ ಇರಲ್ಲ, ಇದು ನಿಜವಾಗ್ಲೂ ಸುಳ್ಳು. ನೀವು ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಇಲ್ಲ ಪ್ರೊಫೆಸರ್ ಇರ್ಬೋದು, ಲಾಯರ್ ಇರಬಹುದು, ಇಲ್ಲ ಯಾವುದೇ ಒಂದು ಕೆಲಸದಲ್ಲಿ ಇರಬಹುದು. ಎಲ್ಲ ಕೆಲಸದಲ್ಲೂ ಸಹ ಅದರದೇ ಆದ ಚಾಲೆಂಜಸ್ ಗ್ಯಾರಂಟಿ ಬರುತ್ತೆ. ಸೊ ಅದನ್ನು ನಿಭಾಯಿಸುವ ಶಕ್ತಿ ನಮಗೆ ಇವಾಗ ಇಷ್ಟಪಟ್ಟು ನಾವು ಜಾಯ್ನ್ ಆದಾಗ ಕೆಲಸಕ್ಕೆ ಅದನ್ನು ನಿಭಾಯಿಸುವ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಸೊ ನೀವು ಇಷ್ಟಪಡುವ ಕೆಲಸವನ್ನು ಆಯ್ಕೆ ಮಾಡ್ಕೊಳ್ಳಿ.
ಈಗ ಮಕ್ಕಳಿಗೆ ಯಾವುದು ಇಷ್ಟನೋ, ಅವರಿಗೆ ಯಾವುದು ಆಸಕ್ತಿ ಇದೆಯೋ ವಿಷಯದ ಬಗ್ಗೆ, ಅವರಿಗೆ ಯಾವುದು ಸೇರಬೇಕು ಅಂತಿದ್ದಾರೆ ಯಾವ ವಿಭಾಗದಲ್ಲಿ, ಅವರಿಗೆ ಆ ಆದ್ಯತೆಯನ್ನು ಕೊಟ್ಟು ಅದಕ್ಕೆ ಸೇರಿಸಿದ್ರೆ ತುಂಬ ಒಳ್ಳೆಯದು. ಮುಂದೆ ಸಹ ಅವರು ಮಾನಸಿಕವಾಗಿ ಚೆನ್ನಾಗಿರ್ತಾರೆ. ಆಮೇಲೆ ಕೆಲಸವನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಆಮೇಲೆ ಕಲಿಕೆಯಲ್ಲೂ ಸಹ ಏನೇ ಕಷ್ಟ ಬಂದರೂ ಸಹ ನಾನು ಇದನ್ನು ಇಷ್ಟಪಟ್ಟು ತೊಗೊಂಡಿದ್ದೀನಿ, ನಾನು ಎಲ್ಲೂ ಸಹ ಇದರಲ್ಲಿ ಅಂದರೆ ಎಲ್ಲೂ ಸಹ ನಾನು ಇದನ್ನು ಅಶ್ರದ್ಧೆ ಮಾಡಬಾರ್ದು, ಚೆನ್ನಾಗಿ ಓದಬೇಕು, ನನಗೆ ಇಷ್ಟವಾದ ಸಬ್ಜೆಕ್ಟ್ ಇದು ಅಂತ ಅವರು ಚೆನ್ನಾಗಿ ಓದ್ಕೊಳ್ಳೋಕ್ಕೆ ಇದು ಒಂದು ಸಹ ಕಾರಣ. ಅವರಿಗೆ ಇಷ್ಟವಾದ ಸಬ್ಜೆಕ್ಟ್ ಯಾವುದೇ ಇರ್ಬೋದು, ನೀವು ಆ ವಿಭಾಗದಲ್ಲಿ ಮಕ್ಕಳನ್ನು ಸೇರಿಸಬೇಕು ಅನ್ನೋದೇ ನಾನು ಈ ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ತಂದೆ ತಾಯಿಗಳು ಸಹ ಯೋಚನೆ ಮಾಡಿರ್ತಾರೆ, ಮಕ್ಕಳು ಸಹ ಯಾವ್ದು ಸೇರಬೇಕು ಅಂತ ನಿರ್ಧರಿಸಿರ್ತಾರೆ. ಇದೆಲ್ಲವನ್ನು ಸಹ ನೋಡಿದ್ರೆ ಇನ್ನು ನೆಕ್ಸ್ಟ್ ನಮಗೆ ಇಬ್ಬರು ಯೋಚನೆ ಅಂದರೆ ಮಕ್ಕಳು ಯೋಚನೆ ಮಾಡಿದ್ದೀವಿ, ಆಮೇಲೆ ತಂದೆ ತಾಯಿಗಳೂ ಸಹ ಯೋಚನೆ ಮಾಡಿದ್ವು, ಆದರೂ ಸಹ ನಮಗೆ ನಿರ್ಧರಿಸೋಕ್ಕಾಗ್ತಾ ಇಲ್ಲ ನಮ್ಮ ಮಗು ಯಾವುದು ಸ್ಟ್ರೀಮಲ್ಲಿ ಹೋಗಬೇಕು ಅಂತ. ನಮಗೆ ತುಂಬ ಕನ್ಫ್ಯೂಷನ್ಸ್ ಇದೆ, ಹೇಗೆ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ನಿಮಗೆ ತುಂಬ ಗೊಂದಲ ಇದ್ದರೆ ಒಂದು ಸರಿ ನೀವು ಕೆರಿಯರ್ ಕೌನ್ಸಿಲಿಂಗ್ ಅವ್ರ ಹತ್ರ ಭೇಟಿ ಮಾಡಿ. ಕೆರಿಯರ್ ಕೌನ್ಸಿಲಿಂಗ್ ನೀವು ಹೋದರೆ ಏನಾಗುತ್ತೆ ಅಂದರೆ ಎಷ್ಟು ವಿಭಾಗಗಳಿದೆ ಅದರಲ್ಲಿ, ಅಂದರೆ ನಿಮ್ಮ ಮಗು ಯಾವುದರಲ್ಲಿ ಆಸಕ್ತಿ ಇದೆ, ನಿಮ್ಮ ಮಗುಗೆ ಯಾವುದು ಚೂಸ್ ಮಾಡಿಕೊಂಡ್ರೆ ಅವರಿಗೆ ತುಂಬ ಒಳ್ಳೆಯದು, ಅವರ ಕಲಿಕೆಯಲ್ಲಿ ಸಾಮರ್ಥ್ಯ ಎಷ್ಟಿದೆ, ಇದೆಲ್ಲ ಸಹ ನಿಮಗೆ ಡೀಟೇಲ್ಡಾಗಿ ಗೊತ್ತಾಗುತ್ತೆ. ಆವಾಗ ನಿಮ್ಮ ಎಲ್ಲ ಗೊಂದಲಕ್ಕೂ ಸಹ ಉತ್ತರ ಸಿಗುತ್ತೆ. ಸೊ ನಾನು ತುಂಬ ಮಕ್ಕಳು ನಾನು ಮಾತಾಡಿಸಿದ್ರೆ, ಅಂದರೆ 10th ಇರ್ಬೋದು, 10th ಆದವರು ಇವಾಗ ಅವ್ರಿಗೆ ಒಂದೇ ಗೊಂದಲ, ಯಾವ್ದು ಸೇರಬೇಕು, ಯಾವ್ದು ಸೇರಿದ್ರೆ ಅವ್ರ ಜೀವನದಲ್ಲಿ ಚೆನ್ನಾಗಿರ್ತಾರೆ, ಮುಂದೆ ಖುಷಿಯಾಗಿರ್ತಾರೆ. ಮಕ್ಕಳ ಜೊತೆಗೆ ಪೇರೆಂಟ್ಸ್ಗೂ ಸಹ ತುಂಬ ಕನ್ಫ್ಯೂಷನ್ಸ್ ಇದೆ, ಆಮೇಲೆ ಆತಂಕ ಇದೆ. ನಮ್ಮ ಮಕ್ಕಳಿಗೆ ಯಾವ್ದು ಸೇರಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹಲವಾರು ವಿಷಯಗಳನ್ನ ಅವರು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ತುಂಬ ಚಿಂತೆ ಬೇಡ, ನಿಮಗೆ ಏನು ಅನುಕೂಲ ಆಗುತ್ತೋ ಅದನ್ನು ಮಕ್ಕಳಿಗೆ ಮಾಡಿ. ಆಮೇಲೆ ಮಕ್ಕಳಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ ಅವರಿಗೆ ಅದರಲ್ಲಿ ಸೇರಿಸಿ. ಎಲ್ಲ ಕೆಲಸನೂ ಒಂದೇ, ಯಾವುದೇ ಕೆಲಸ ಸುಲಭ ಅಲ್ಲ, ಯಾವುದೇ ಕೆಲಸನೂ ಕಷ್ಟ ಅಲ್ಲ. ಆದರೆ ನಮಗಿಷ್ಟಪಟ್ಟು ನಾವು ಯಾವುದೇ ಕೆಲಸ ಸೇರಿದಾಗ ಅದು ಚೆನ್ನಾಗಿ ಆಗುತ್ತೆ ಅನ್ನೋದೇ ಈ ವಿಡಿಯೋ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಎಲ್ಲರೂ ಒಂದು ಸರಿ ಕೆರಿಯರ್ ಕೌನ್ಸಿಲರ್ಸ್ನ ಮೀಟಾಗಿ ಮಾತಾಡಿ ಯಾವುದು ಚೂಸ್ ಮಾಡ್ಕೋಬೇಕು, ಆಯ್ಕೆ ಮಾಡ್ಕೋಬೇಕು, ಅದರಿಂದ ಏನೆಲ್ಲ ಲಾಭಗಳು ಆಗುತ್ತೆ, ನಿಮಗೆ ಅನುಕೂಲಗಳು ಆಗುತ್ತೆ, ನೀವು ಹೇಗೆ ಮಾನಸಿಕವಾಗಿ ನೆಮ್ಮದಿಯಿಂದ ಇರಬಹುದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮೀಟಾದರೆ. ಮತ್ತೆ ಮುಂದಿನ ಸರಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.